ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಿ ಅಂದ್ರೆ, ಯಾವುದೇ ಒಂದು ಬೆಳೆ ಬೆಳೆದಂಥ ರೈತರಾಗಿರ್ಬೋದು, ಹತ್ತಿ, ತೊಗರಿ, ಭತ್ತ, ಮೆಣಸಿನಕಾಯಿ ಬೆಳೆದಂಥ ರೈತರು ಹಾಗೂ ಬೇರೆ ಬೇರೆ ಯಾವುದೇ ಒಂದು ತರಕಾರಿ ಬೆಳೆಯುವಂಥ ರೈತರಾಗಿರ್ಬೋದು, ಬೇರೆ ಬೇರೆ ರೈತರಂತಂದರೆ ಎಲ್ಲರೂ ಒಂದೇನೆ, ಯಾವುದೇ ಅವ್ರ ಬೆಳೆಗಳನ್ನು ಬೆಳೀಲಿ. ಅತಿ ಹೆಚ್ಚು ಮಳೆ ಬಂದಿರೋ ಕಾರಣದಿಂದ ಈಗ ಆಗಸ್ಟ್ ತಿಂಗಳು ಕಂಪ್ಲೀಟ್ ಆಗಿ ಪೂರ್ತಿ ಮಳೆ ಬಂದಿದೆ. ಹಾಗಾಗಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಬಿಟ್ಟು ಬಿಡದೇನೆ ಬರ್ತಾ ಇದೆ ಮಳೆ. ಹಾಗಾಗಿ ಏನಾಗಿದೆ ಅಂತಂದ್ರೆ, ರೈತರ ಭೂಮಿ ನೀರು ನಿಂತು ಆ ಬೆಳೆಗಳನ್ನು ಏನು ಒಣಗಿ ಹೋಗಿದೆ. ನಿಮಗೂ ಕೂಡ ಗೊತ್ತಿರುತ್ತೆ, ಯಾರ್ಯಾರ ಒಂದು ಜಮೀನಿನಲ್ಲಿ ನೀರು ನಿಂತು ತಮ್ಮ ಜಮೀನು ಒಣಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ಯಾವ ಡಿಸ್ಟಿಕ್ ಅಂತ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಹೇಳೋದಿಷ್ಟೇ, ಯಾವ ಬೆಳೆ ಒಣಗಿದೆ ಅಂತ ರೈತರು ದಯವಿಟ್ಟು ಕಮೆಂಟ್ ಮಾಡೋದಂತೂ ದಯವಿಟ್ಟು ಮರಿಲಿಕ್ಕೆ ಹೋಗಬೇಡಿ. ಯಾವ ಡಿಸ್ಟಿಕ್ಕು ಮತ್ತು ಯಾವ ಹೋಬಳಿಗೆ ಬರುತ್ತೆ, ಎಷ್ಟು ಎಕರೆದಷ್ಟು ಒಣಗಿದೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಈಗ ನೋಡಿ, ರೈತರು ಒಂದು ತುಂಬ ಸಂಕಷ್ಟದಲ್ಲಿ ಇದ್ದಾರೆ. ರೈತರು ಒಂದು ಬೆಳೆಗಳನ್ನು ಬೆಳೆದರೆ ತುಂಬ ಖುಷಿ ಇರುತ್ತೆ. ಹಾಗಾಗಿ ಈಗ ಒಂದು ನೀರು ನಿಂತ್ಕೊಂಡ ಮೇಲೆ ಅದು ಜಮೀನಿನಲ್ಲಿರುವಂಥ ಬೆಳೆ ಒಣಗೋಗುತ್ತೆ. ಹಾಗಾಗಿ ಅವ್ರಿಗೆ ಏನಾಗುತ್ತೆ, ಸಾಲ ಸೋಲ ಮಾಡಿ ಬೆಳೆಗಳನ್ನು ಹಾಕಿರ್ತಾರೆ. ಅಂಥ ಸಮಯದಲ್ಲಿ ಈ ಒಂದು ಪರಿಸ್ಥಿತಿ ಬಂದರೆ, ಮಳೆ ಎಷ್ಟು ಬೇಕೋ ಅಷ್ಟು ಬಂದ್ರೇ ಎಲ್ಲ ಬೆಳೆಗಳಿಗೂ ಉತ್ತಮವಾದಂಥ ಒಂದು ವಾತಾವರಣ ಇದ್ರೇ ಬೆಳೆಗಳು ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಈಗ ಮಳೆ ಹೆಚ್ಚಾಗಿರೋದ್ರಿಂದ, ಒಣಗಿರೋದ್ರಿಂದ ಈಗ ರೈತರ ಸಾಲ ಮನ್ನಾ ಮಾಡಬೇಕು ಅನ್ನೋ ಕೂಗು ಕೂಡ ಕೇಳ್ತಾ ಇರುವಂಥದ್ದು. ಈಗ ಸರ್ಕಾರ ಕೂಡ ಒಂದು ರೈತರ ಸಾಲ ಮನ್ನಾ ಮಾಡುತ್ತೆ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಯಾವ ರೈತರು ಒಂದು ಸಾಲವನ್ನು ಮಾಡಿಕೊಂಡಿದ್ದಾರೆ, ಬೆಳೆ ಸಾಲ, ಆ ಬೆಳೆ ಸಾಲ ಕೂಡ ಮನ್ನಾ ಆಗುವಂಥ ಒಂದು ಚಾನ್ಸಸ್ ಇದೆ. ಬೆಳೆ ಸಾಲ ಇದ್ದಂಥವರು ಮತ್ತು ಅದಕ್ಕಾಗಿ ವಿಮೆ ಮಾಡಿಸ್ಕೊಂಡಿದ್ರೆ ವಿಮೆ ಕೂಡ ಒಂದು ಜಮಾ ಆಗ್ತಾ ಇದೆ. ಯಾರ್ಯಾರು ವಿಮೆ ಮಾಡಿಸ್ಕೊಂಡಿದ್ರೆ ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ಬೆಳೆ ಸಾಲ ಕೂಡ ಮನ್ನಾ ಆಗುತ್ತೆ ಅಂತಾರೆ. ಅದು ನೋಡೋಣ, ಅಧಿಕೃತವಾಗಿ ಮಾಹಿತಿ ಬಂದ್ರೆ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಬೆಳೆ ಪರಿಹಾರ ಕೂಡ ಬರುತ್ತೆ, ಮತ್ತು ಬೆಳೆ ವಿಮೆ ಮಾಡಿಸಿದಂಥವ್ರಿಗೆ ಆಲ್ರೆಡಿ ಬೆಳೆ ವಿಮೆ ಜಮಾ ಆಗ್ತಾ ಇರುವಂಥದ್ದು. ಇನ್ನು ರಾಜ್ಯ ಸರ್ಕಾರ ಬೆಳೆ ಪರಿಹಾರ ಹಣವನ್ನು ಇನ್ನೂ ಬಿಡುಗಡೆ ಆಗಿಲ್ಲ. ಅದನ್ನು ಕೂಡ ಬಿಡುಗಡೆ ಮಾಡಿದ್ರೆ ಅಂತಂದ್ರೆ ಅದನ್ನು ಕೂಡ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.